ಸಂಪುಟ ವಿಸ್ತರಣೆ ಸಂಬಂಧ ರಾಜ್ಯ ನಾಯಕರು ದೆಹಲಿಗೆ ತೆರಳಿದ್ದು, ಆದರೆ ಇವತ್ತು ಹೈಕಮಾಂಡ್ ಜೊತೆ ಮಾತುಕತೆ ನಡೆದಿಲ್ಲ. ಹೈಕಮಾಂಡ್ ಜೊತೆಗಿನ ಸಚಿವ ಸಂಪುಟ ವಿಸ್ತರಣೆ ಚರ್ಚೆ ವಿಚಾರ ನಾಳೆಗೆ ಮುಂದೂಡಿಕೆಯಾಗಿದೆ. ಸಂಸತ್ ಅಧಿವೇಶನ, ವಿದ್ಯಾರ್ಥಿಗಳ ಪ್ರತಿಭಟನೆ ಹಿನ್ನೆಲೆಯಲ್ಲಿ ನಾಳೆ ಸಂಪುಟ ವಿಸ್ತರಣೆ ಚರ್ಚೆ ನಡೆಯಲಿದೆ. ಜುಲೈ 25ರೊಳಗೆ ಸಂಪುಟ ವಿಸ್ತರಣೆ ಮುಗಿದು ಹೋಗುತ್ತೆ ಅಂತ ಸಂಪುಟದ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ನೀಡಿದ್ದಾರೆ. ಮೊನ್ನೆ ಕ್ಯಾಬಿನೆಟ್ನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ, ಸಚಿವ ಸಂಪುಟ ವಿಸ್ತರಣೆ ಆಗಲೇಬೇಕು, ಆಗುತ್ತೆ, ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಿಎಂ ದೆಹಲಿಗೆ ಹೋಗಿದ್ದಾರೆ. ಕಗ್ಗಂಟು ಏನಿಲ್ಲ, ಆಕಾಂಕ್ಷಿಗಳು ಹೆಚ್ಚಿರುತ್ತಾರಲ್ವಾ ಎಂದಿದ್ದಾರೆ. ದೆಹಲಿಯಲ್ಲಿ ಕೇಂದ್ರದ ವಿರುದ್ಧ ಸಿಜೆಪಿ ಪ್ರತಿಭಟನೆ ವಿಚಾರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಎಂಬಿ ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ. ಎಂತಹ ದೊಡ್ಡ ಪ್ರತಿಭಟನೆ ನಡೆಯುತ್ತಿದೆ, ಅದನ್ನ ಹತ್ತಿಕ್ಕುತ್ತಿದ್ದಾರೆ. ಕೇಂದ್ರದ ಸಚಿವರನ್ನು ವಜಾಗೊಳಿಸಿದ್ರೆ ಆಗ್ತಿತ್ತು, ಅದರ ಬದಲು ಸಿಜೆಪಿ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ನೇಪಾಳದಲ್ಲಿ ಜೈನ್ಜಿ ಕ್ರಾಂತಿ ಆಯ್ತು, ಇಲ್ಲೂ ಕೇಂದ್ರ ತಲೆಬುಡ ಇಲ್ಲದೆ ನೀತಿ ಅನುಸರಿಸುತ್ತಿದೆ. ಪಕೋಡ ಮಾರಿ ಅಂತಾರೆ, ಆದ್ರೆ ಎಣ್ಣೆಯೂ ಸಿಗ್ತಿಲ್ಲ. ಸಚಿವರನ್ನ ಇಟ್ಕೊಳ್ತೀನಿ ಎಂದು ಮೊಂಡುತನ ಮಾಡೋದು ಸರಿಯಲ್ಲ ಅಂತ ಕೇಂದ್ರದ ವಿರುದ್ಧ ಕಿಡಿಕಾರಿದ್ದಾರೆ. ದೆಹಲಿಯಲ್ಲಿ ಸಿಜೆಪಿ ಪ್ರತಿಭಟನೆ ನಡೆಯುತ್ತಿರುವುದರ ಬಗ್ಗೆ ನಟ ಯುವರಾಜ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜಕೀಯಕ್ಕಿಂತ ಮಾನವೀಯತೆ ದೊಡ್ಡದು, ಪ್ರಚಾರಕ್ಕಿಂತ ಸತ್ಯ ದೊಡ್ಡದು, ಭಯಕ್ಕಿಂತ ಧ್ವನಿ ದೊಡ್ಡದು. ದೇಶದ ಮೂಲೆ ಮೂಲೆಗಳಿಂದ ವಿದ್ಯಾರ್ಥಿಗಳು ಒಂದೇ ವಿಚಾರಕ್ಕಾಗಿ ಧ್ವನಿ ಎತ್ತುತ್ತಿದ್ದು, ಅವರ ಧ್ವನಿ ಕೇಳುವುದು, ಏನಾಗುತ್ತಿದೆ ಎಂದು ತಿಳಿಯುವುದು ನಮ್ಮ ಜವಾಬ್ದಾರಿ. ವಿದ್ಯಾರ್ಥಿಗಳಿಗೆ ಗಾಯಗಳಾಗಲು ಕಾರಣವೇನು, ಯಾರು ಹೊಣೆ, ಈ ಪರಿಸ್ಥಿತಿ ತಪ್ಪಿಸಬಹುದಿತ್ತೇ ಎಂಬುದರ ಬಗ್ಗೆ ಗಮನ ಹರಿಸಬೇಕು ಎಂದು ವಿದ್ಯಾರ್ಥಿಗಳ ಪರ ಧ್ವನಿ ಎತ್ತಿ ನಟ ಯುವರಾಜ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಬೆಂಗಳೂರಿನ 8 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಸಿರಿಯಾದಲ್ಲಿ ಐಸಿಸ್ ಭಯೋತ್ಪಾದಕ ಸಂಘಟನೆಗೆ ಯುವಕರ ನೇಮಕಾತಿ ಮತ್ತು ಹಣಕಾಸು ನೆರವು ನೀಡಿದ ಕೇಸ್ಗೆ ಸಂಬಂಧಪಟ್ಟಂತೆ ಎನ್ಐಎ ಕೇಸ್ ದಾಖಲಿಸಿದ್ದು ಎಫ್ಐಆರ್ ಆಗಿತ್ತು. ಹಲವು ಟ್ರಸ್ಟ್ಗಳ ಮೂಲಕ ಐಸಿಸ್ ಶಿಬಿರಕ್ಕೆ ಸೇರಲು ಹಣ ಬಳಸಲಾಗಿದೆ ಎಂಬ ಅಂಶ ಎನ್ಐಎ ತನಿಖೆಯಲ್ಲಿ ಬಯಲಾಗಿತ್ತು. ಈ ಸಂಬಂಧ ಫ್ರೆಜರ್ ಟೌನ್, ಶಾಂತಿನಗರ ಸೇರಿದಂತೆ 8 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಮಾಹಿತಿ ಕಲೆ ಹಾಕಿದ್ದಾರೆ. ಟನಲ್ ಯೋಜನೆ ನೆಪದಲ್ಲಿ ಸರ್ಕಾರ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟೋಕೆ ಮುಂದಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ರಾಜ್ಯ ಸರ್ಕಾರ ಟನಲ್ ಯೋಜನೆ ಕುರಿತು ಹೈಕೋರ್ಟ್ಗೆ ಅಫಿಡವಿಟ್ ಸಲ್ಲಿಕೆ ಮಾಡಿದೆ. ಇದರಲ್ಲಿ ಒಟ್ಟಾರೆ 197 ಹೆಕ್ಟೇರ್ ಪ್ರದೇಶದಲ್ಲಿ ಲಾಲ್ಬಾಗ್ನಲ್ಲಿ ಕೇವಲ 1.9 ಹೆಕ್ಟೇರ್ ಪ್ರದೇಶವನ್ನ ಟನಲ್ ಯೋಜನೆಗೆ ಬಳಸಲಾಗ್ತಿದೆ ಎಂದು ಮಾಹಿತಿ ಲಭ್ಯವಾಗಿದೆ. 1.9 ಹೆಕ್ಟೇರ್ ಅಂದ್ರೆ 5 ಎಕರೆ ಪ್ರದೇಶವನ್ನ ಟನಲ್ ಯೋಜನೆಗೆ ಸ್ವಾಧೀನಪಡಿಸಿಕೊಳ್ಳಲು ಸರ್ಕಾರ ಮುಂದಾಗಿದೆ. ಈ ವೇಳೆ ಕಮರ್ಷಿಯಲ್ ಪಾರ್ಕಿಂಗ್ ನಿರ್ಮಾಣ ಮಾಡುವುದಾಗಿ, ಜೊತೆಗೆ ಕಮರ್ಷಿಯಲ್ ಕಟ್ಟಡ ನಿರ್ಮಾಣ ಮಾಡುವುದಾಗಿ ಡಿಪಿಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ಹೀಗಾಗಿ ಲಾಲ್ಬಾಗ್ ಮಾರಾಟಕ್ಕಿದೆ ಅಂತ ಭಿತ್ತಿಪತ್ರ ಮುದ್ರಿಸಿ ಜನರಿಗೆ ಹಂಚಿ ಸಂಸದ ತೇಜಸ್ವಿ ಸೂರ್ಯ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಮೊಬೈಲ್ ಬಳಿಕ ಈಗ ಬಿಎಂಟಿಸಿ ಬಸ್ನಲ್ಲೂ ಮೊಬೈಲ್ ಲೌಡ್ ಸ್ಪೀಕರ್ ಹಾಕಿಕೊಂಡು ತೊಂದರೆ ನೀಡಿದ್ದು ಕಂಡುಬಂದರೆ ಶಿಸ್ತು ಕ್ರಮ ಕೈಗೊಳ್ಳಲು ನಿರ್ಧರಿಸಲಾಗಿದೆ. ಬಸ್ನಲ್ಲಿ ಜೋರಾಗಿ ಸಾಂಗ್ ಹಚ್ಚಿಕೊಂಡು ಅಕ್ಕಪಕ್ಕದಲ್ಲಿದ್ದವರಿಗೆ ತೊಂದರೆ ನೀಡಿದರೆ ಮೊದಲು ವಾರ್ನಿಂಗ್ ನೀಡ್ತಾರೆ. ಒಂದು ವೇಳೆ ಕೇಳದೇ ಇದ್ರೆ ಬಸ್ನಿಂದ ಕೆಳಗಿಳಿಸಲು ಇಲಾಖೆ ಮುಂದಾಗಿದೆ. ಜುಲೈ 23ರಂದು ವಿಜಯ್ ನಟನೆಯ ಜನನಾಯಕನ್ ಬಿಡುಗಡೆ ಹಿನ್ನೆಲೆ ರಾಜ್ಯದಲ್ಲೂ ಜನನಾಯಕನ್ ಫೀವರ್ ಶುರುವಾಗಿದೆ. ಸಿನಿಮಾ ಬಿಡುಗಡೆಗೆ ಇನ್ನೆರಡು ದಿನ ಬಾಕಿ ಇರುವಾಗಲೇ ದಳಪತಿ ವಿಜಯ್ ಹಾಗೂ ಸಿನಿಮಾ ಹೆಸರು ಮುದ್ರಿಸಿರುವ ಟಿ ಶರ್ಟ್ಗಳ ಟ್ರೆಂಡ್ ಆರಂಭವಾಗಿದೆ. ಆನ್ಲೈನ್ ಹಾಗೂ ಕೆಲ ಬಟ್ಟೆ ಅಂಗಡಿಗಳಲ್ಲಿ ಟಿ ಶರ್ಟ್ ಸಿಗುತ್ತಿದ್ದು, ಖರೀದಿಗಾಗಿ ಅಭಿಮಾನಿಗಳು ಮುಗಿಬೀಳುತ್ತಿದ್ದಾರೆ. ತಬಾಯಿ ಹಾಡಿನ ಭರ್ಜರಿ ಯಶಸ್ಸಿನ ಬಳಿಕ ಟಾಕ್ಸಿಕ್ ಟೀಮ್ ಈಗ ಮತ್ತೊಂದು ಹಾಡಿನ ಬಿಡುಗಡೆಗೆ ಸಿದ್ಧವಾಗಿದೆ. ಇಂದು ಬೆಳಗ್ಗೆ 10:30ಕ್ಕೆ ಮದೋಶ್ ಹಾಡು ಬಿಡುಗಡೆ ಆಗಲಿದೆ. ರಾಕಿಂಗ್ ಸ್ಟಾರ್ ಯಶ್ ಮತ್ತು ತಾರಾ ಸುತಾರಿಯಾ ನಡುವಿನ ರೊಮ್ಯಾಂಟಿಕ್ ಹಾಡು ಇದಾಗಿದ್ದು, ತಬಾಯಿ ರೀತಿಯಲ್ಲೇ ಸದ್ದು ಮಾಡೋ ಸೂಚನೆ ನೀಡಿದೆ. ಈ ಹಾಡನ್ನು ತನೀಶ್ ಬಗ್ಚಿ, ಫಾಹಿಮ್ ಅಬ್ದುಲ್ಲಾ ಹಾಗೂ ಅಸ್ಲರ್ಮ್ ನಿಜಾಮಿ ಕಂಪೋಸ್ ಮಾಡಿದ್ದು, ಸಿದ್ಧಾರ್ಥ್ ಬಸ್ರೂರ್ ಹಾಡಿದ್ದಾರೆ. ಉಕ್ರೇನ್ ಹಾಗೂ ರಷ್ಯಾ ಮಧ್ಯೆ ಯುದ್ಧ ತೀವ್ರಗೊಂಡಿದ್ದು, ರಷ್ಯಾ ನಡೆಸಿದ ದಾಳಿಯಲ್ಲಿ ಭಾರತದ 4 ನಾವಿಕರು ಸಾವನ್ನಪ್ಪಿದ್ರೆ ಓರ್ವ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಉಕ್ರೇನ್ನಲ್ಲಿರುವ ಒಡೆಸಾ ಒಂದರಿಂದ ಎಂವಿ ಗೋಲ್ಡನ್ ಲಿಯೋ ಹಡಗು ಹೊರಟಿತ್ತು. ಇದೇ ವೇಳೆ ರಷ್ಯಾ ದಾಳಿ ಮಾಡಿದ್ದು 4 ಭಾರತೀಯರು ಸಾವನ್ನಪ್ಪಿದ್ದಾರೆ. ಸದ್ಯ ಈ ಕುರಿತು ಭಾರತದ ವಿದೇಶಾಂಗ ಇಲಾಖೆ ಕೂಡ ಪ್ರತಿಕ್ರಿಯಿಸಿದ್ದು, 17 ಮಂದಿ ನಾವಿಕರನ್ನ ಹಡಗು ಹೊತ್ತಿತ್ತು. ಅದರಲ್ಲಿ 5 ಭಾರತೀಯರು ಕೂಡ ಇದ್ದರು ಅಂತ ಮಾಹಿತಿ ನೀಡಿದೆ.